ನಮಸ್ತೆ ಎಲ್ರಿಗೂ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಆರ್ನಮೆಂಟಲ್ ಗಿಡನ ತೋರಿಸ್ತಾ ಇದ್ದೀನಿ. ಇದು ಆಕ್ಸಲಿಸ್ ಟ್ರಯಾಂಗ್ಯುಲಾರಿಸ್ ಗಿಡ. ಆಕ್ಸಲಿಸ್ ಟ್ರಯಾಂಗ್ಯುಲಾರಿಸ್ ಗಿಡ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪರ್ಪಲ್ ಬಣ್ಣದ ಎಲೆಗಳನ್ನು ಬಿಡುವಂತಹ ಒಂದು ಅಲಂಕಾರಿಕ ಗಿಡ. ಇದರ ಎಲೆಗಳನ್ನು ನೋಡಿ, ಚಿಟ್ಟೆಯ ರೆಕ್ಕೆಗಳಂತಿದೆ, ತ್ರಿಕೋನಾಕಾರದಲ್ಲೂ ಕೂಡ ಇದೆ. ಇದನ್ನು ಪರ್ಪಲ್ ಶಾಮ್ರಾಕ್ ಅಂತಲೂ ಕರೀತಾರೆ. ನಾವು ಸ್ವಲ್ಪ ಸರಿಯಾಗಿ ಗಿಡನ ಕೇರ್ ಮಾಡಿದ್ರೆ ಈ ಗಿಡದಲ್ಲಿ ಸಣ್ಣ ಸಣ್ಣ ಬಿಳಿ ಅಥವಾ ಲೈಟ್ ಪಿಂಕ್ ಬಣ್ಣದ ಹೂಗಳನ್ನು ಬಿಡುತ್ತೆ. ನೋಡಿ, ಈ ಗಿಡ ಲೈಟ್ ಪಿಂಕ್ ಬಣ್ಣದ ಹೂಗಳನ್ನು ಬಿಡ್ತಿದೆ. ಎಲೆಗಳು ಕೂಡ ಬ್ಯೂಟಿಫುಲ್ ಆಗಿದೆ ಮತ್ತು ಹೂಗಳು ಕೂಡ ತುಂಬ ಚೆನ್ನಾಗಿದೆ. ನಾವು ತೋಟದಲ್ಲಿ ಹಸಿರು ಎಲೆಗಳನ್ನು ಯೂಶಲಿ ಹೆಚ್ಚು ಬೆಳೆಸ್ಕೊಳ್ತೀವಿ. ಆ ಹಸಿರು ಎಲೆಗಳ ಮಧ್ಯದಲ್ಲಿ ಈ ಪರ್ಪಲ್ ಬಣ್ಣದ ಎಲೆಗಳು ಇರುವಂತಹ ಗಿಡಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಕಲರ್ಫುಲ್ ಆಗಿಯೂ ಕೂಡ ಇರುತ್ತೆ. ಈ ಗಿಡದ ಒಂದು ವಿಶೇಷತೆ ಏನು ಅಂದರೆ, ಇದರ ಎಲೆಗಳು ರಾತ್ರಿ ಅಂದರೆ ಕಡಿಮೆ ಬೆಳಕಿರುವಂತಹ ಸಮಯದಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಈಗ ಕ್ಲೋಸ್ ಆಗಿಬಿಟ್ಟಿದೆ ಎಲೆಗಳು. ಮತ್ತು ಬೆಳಿಗ್ಗೆ ಅಂದರೆ ಬೆಳಕು ಬಂದಾಗ ಎಲ್ಲ ಎಲೆಗಳು ಕೂಡ ಓಪನ್ ಆಗಿಬಿಡುತ್ತೆ. ಇದು ಇದರ ಒಂದು ವಿಶೇಷತೆ. ಇದನ್ನು ಹೇಗೆ ಕೇರ್ ಮಾಡೋದು ಅಂದರೆ, ಸುಲಭವಾಗಿ ನೀರು ಹರಿದು ಹೋಗೋದಕ್ಕೆ ಮರಳು ಮಿಶ್ರಿತ ಮಣ್ಣು ಮತ್ತು ಸ್ವಲ್ಪ ಮಣ್ಣು ಫಲವತ್ತಾಗಿಯೂ ಕೂಡ ಇರಬೇಕು. ಈ ಗಿಡವನ್ನು ಬಲ್ಬ್ಸ್ ಮೂಲಕ ಬೆಳಿಬೇಕು. ಈ ಬಲ್ಬ್ಸ್ನ ಮಣ್ಣಿಗೆ ನೆಡಬೇಕು. ಆದ್ದರಿಂದ ಮಣ್ಣು, ಮರಳು ಮತ್ತು ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಹಾಕಿಬಿಟ್ಟು ಬಲ್ಬ್ಸನ್ನು ಅಥವಾ ರೈಸೋಮ್ಸನ್ನು ಹಾಕಬೇಕು. ಇದು ಸ್ವಲ್ಪ ಸಣ್ಣ ಪಾಟ್ಗಳಲ್ಲೂ ಕೂಡ ಬೆಳೆಯೋದ್ರಿಂದ ಸುಮಾರು 6 ರಿಂದ 8 ಇಂಚ್ ಇರುವಂತಹ ಪಾಟನ್ನು ತೆಗೆದುಕೊಳ್ಬೇಕು. ಈ ಮಣ್ಣಿಗೆ ಸ್ವಲ್ಪ ನೀಮ್ ಕೇಕ್ ಪೌಡರನ್ನು ಹಾಕಿದ್ರೆ ಗಿಡಕ್ಕೆ ಯಾವುದೇ ಫಂಗಸ್ಸು ಬರೋದಿಲ್ಲ. ಈ ಗಿಡಕ್ಕೆ ಬ್ರೈಟ್ ಇಂಡೈರೆಕ್ಟ್ ಸನ್ಲೈಟ್ ಬೇಕು. ತೀವ್ರ ಮಧ್ಯಾಹ್ನದ ಬಿಸಿಲಿನಲ್ಲಿ ಗಿಡವನ್ನು ಇಡಬೇಡಿ. ಬಿಸಿಲಿನಲ್ಲಿ ಇಟ್ಬಿಟ್ರೆ ಎಲೆಗಳೆಲ್ಲವೂ ಕೂಡ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಬೆಳಗಿನ 2 ಅಥವಾ 3 ಗಂಟೆಗಳ ಸೌಮ್ಯ ಸೂರ್ಯನ ಬೆಳಕು ಗಿಡಕ್ಕೆ ಸಿಕ್ಕರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ತುಂಬ ಕತ್ಲೆ ಸ್ಥಳದಲ್ಲಿ ಏನಾದರೂ ನೀವು ಗಿಡನ ಇಟ್ಬಿಟ್ರೆ ಎಲೆಗಳ ಬಣ್ಣ ಎಲ್ಲ ಮಂಕಾಗ್ಬಿಡುತ್ತೆ ಅಥವಾ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗಿಬಿಡುತ್ತೆ. ಗಿಡದ ಮಣ್ಣಿನ ಮೇಲ್ಭಾಗ ಒಣಗಿದಾಗ ಮಾತ್ರ ನೀರನ್ನು ಹಾಕಿ, ಹೆಚ್ಚು ನೀರು ಹಾಕಿಬಿಟ್ರೆ ಬಲ್ಬ್ಸ್ ಅಥವಾ ರೈಸೋಮ್ಸು ಕೊಳ್ತು ಹೋಗ್ಬಿಡುತ್ತೆ. ಇದರಿಂದ ಗಿಡವನ್ನು ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಗಿಡಕ್ಕೆ ತಿಂಗಳಿಗೊಮ್ಮೆ ಯಾವುದಾದ್ರೂ ವರ್ಮಿ ಕಾಂಪೋಸ್ಟನ್ನು ಅಥವಾ ದ್ರವರೂಪದ ಗೊಬ್ಬರವನ್ನು ಹಾಕಿಬಿಟ್ರೆ ಗಿಡದ ಗ್ರೋತು ತುಂಬ ಚೆನ್ನಾಗಿ ಇರುತ್ತೆ. ಕೆಲವು ಸಲ ಈ ಗಿಡ ಸತ್ತಂತೆ ಕಾಣುತ್ತೆ. ಅಂದರೆ ಯೂಶಲಿ ಚಳಿಗಾಲದಲ್ಲಿ ಸಸ್ಯ ಡಾರ್ಮೆನ್ಸಿಗೆ ಹೋಗುತ್ತೆ. ಆವಾಗೇನು ಗಿಡ ಹೋಯಿತು, ಹಾಳಾಯಿತು ಅಂತ ಬೇಜಾರು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಆಗ ನಾವೇನು ಮಾಡಬೇಕು ಅಂದರೆ ನೀರನ್ನು ಕಡಿಮೆ ಹಾಕಬೇಕು ಪಾಟ್ಗೆ. ಆಗ ಕೆಲವೇ ವಾರಗಳ ಆದಮೇಲೆ ಮತ್ತೆ ಅಲ್ಲೇ ಹೊಸ ಎಲೆಗಳು ಹುಟ್ಕೊಳ್ತವೆ. ಇದರ ಪ್ರೊಪಗೇಷನ್ ಕೂಡ ತುಂಬ ಈಸಿನೇ. ಇದರ ಬಲ್ಬ್ಸ್ ಮೂಲಕ ಮಾಡ್ಕೊಳ್ಬೇಕು. ನೋಡಿ, ಈ ಗಿಡದ ಬುಡದಲ್ಲಿ ಬಲ್ಬ್ಸ್ ಅಥವಾ ರೈಸೋಮ್ಸ್ ಅಂತ ಕರಿತೀವಲ್ಲ, ಅದು ಇರುತ್ತೆ. ಅದನ್ನು ಪಾಟ್ನಿಂದ ತೆಗೆದುಬಿಟ್ಟು, ಅಂದರೆ ಬಲ್ಬ್ಸನ್ನು ಬೇರ್ಪಡಿಸ್ಬಿಟ್ಟು ಹೊಸ ಪಾಟ್ಗಳಲ್ಲಿ ಅದನ್ನು ನೆಟ್ಟರೆ ಹೊಸ ಗಿಡಗಳು ನಮಗೆ ಸಿಗುತ್ತೆ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಬಲ್ಬ್ಸನ್ನು ಹೇಗೆ ನಾವು ಹಾಕಬೇಕು ಮಣ್ಣಿಗೆ ಅನ್ನೋದನ್ನು ತೋರಿಸ್ತೀನಿ. ಆ ಬಲ್ಬ್ಸನ್ನು ಸುಮಾರು 1 ರಿಂದ 2 ಇಂಚು ಆಳದಲ್ಲಿ ಮಣ್ಣಿನಲ್ಲಿ ಹಾಕಿದ್ರೆ ಕೆಲವೇ ವಾರಗಳಲ್ಲಿ ಅದರಲ್ಲಿ ಹೊಸ ಎಲೆಗಳು ಹುಟ್ಕೊಳ್ತವೆ. ನೀವೇನಾದರೂ ಇಂಡೋರ್ನಲ್ಲಿ ಗಿಡನ ಬೆಳೆಸ್ತಾ ಇದ್ದರೆ ಆ ಗಿಡವು ಎಲ್ಲ ಕಡೆ ಸಮನಾಗಿ ಬೆಳೆಯೋದಕ್ಕೆ ವಾರಕ್ಕೆ 1 ಸಲ ಪಾಟನ್ನು ರೊಟೇಟ್ ಮಾಡ್ತಾ ಇರಬೇಕು. ಇಲ್ಲದಿದ್ದರೆ ಅದು ಕೇವಲ ಬೆಳಕು ಎಲ್ಲಿ ಸಿಗುತ್ತೋ ಅಲ್ಲಿ ಮಾತ್ರ ಬೆಳೆಯೋದ್ರಿಂದ ಪ್ರತಿ ವಾರನೂ ಕೂಡ ಗಿಡವನ್ನು ರೊಟೇಟ್ ಮಾಡ್ತಾ ಇರಿ. ಹೀಗೆ ಇಷ್ಟು ಕೇರ್ ತಗೊಂಡ್ರೆ ಸಾಕು, ಈಸಿಯಾಗಿ ನೀವು ಈ ಗಿಡವನ್ನು ಮನೆಯಲ್ಲಿ ಬೆಳೆಸ್ಕೊಳ್ಬಹುದು. ಮನೆಯೂ ಕೂಡ ತುಂಬ ಅಲಂಕಾರಿಕವಾಗಿ ಕಾಣಿಸುತ್ತೆ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.